ಹಲೋ ಗೈಸ್, ನನ್ನ 4ನೇ ದಿನ ಬ್ಲಾಗು. ಇವತ್ತು ಗಾಡಿ ತೊಗೊಂಬರೋಣ ಅಂತ ಗಾಡಿ ತೊಗೊಳಕ್ಕೆ ಹೋಗ್ತಿದ್ದೆ. ಯಾಕಂದರೆ ಗಾಡಿ ನೆನ್ನೆ ಸ್ವಿಗ್ಗಿ ಮಾಡ್ಬೇಕಾದ್ರೆ ಪಂಚರ್ ಆಗಿಬಿಟ್ಟಿತ್ತು. ಗಾಡಿ ತೊಗೊಂಬರೋಣ ಅಂತ ಹಬ್ಬಿಗೆ ಕರ್ಕೊಂಡು ಗಾಡಿ ತರಕ್ಕೆ ಹೋಗ್ತಿದ್ದೆ. ಗಾಡಿ ಮೆಗಾನ್ ಆಸ್ಪತ್ರೆಯಲ್ಲೇ ಬಿಟ್ಟಿದ್ದೆ. ಯಾಕಂದರೆ ಅಲ್ಲಿ ಬಿಡೋ ಥರ ಇರಲಿಲ್ಲ, ರೋಡಲ್ಲಿ ಎಲ್ಲೂ ಸೇಫ್ಟಿ ಇರಲಿಲ್ಲ. ಮೆಗಾನ್ ಆಸ್ಪತ್ರೆ ಒಳಗೆ ಬಿಡ್ಬೋದು ಅಂದ್ಕೊಂಡು ಗೇಟ್ ಓಪನ್ ಇತ್ತು. ಮೆಗಾನ್ ಆಸ್ಪತ್ರೆ ಒಳಗೆ ಬಿಟ್ಟಿದ್ದೆ. ಗಾಡಿ ಪಾಪ ಒಂದೇ ಇತ್ತಲ್ಲಿ. ಸರಿ, ಗಾಡಿ ಪಂಚರ್ ಹಾಕಿಸ್ಬೇಕು, ಪಂಚರ್ ಶಾಪಲ್ಲಿದೆ ಅಂತ ಬಂದ್ವಿ. ಗಾರ್ಡನ್ ಏರಿಯಾದಲ್ಲಿ ಓಪನ್ ಆಗಿತ್ತು. ಸರಿ ಅಂದ್ಕೊಂಡು ಬಾರ ಗಾಡಿ ತೊಗೊಂಬರೋಣ ಅಂತ ಗಾಡಿ ತರಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ಗಾಡಿ ಒಳಗೆ ಮಳೆ ಚುಚ್ಕೊಂಡ್ಬಿಟ್ಟಿತ್ತು. ಮತ್ತು ಇನ್ನೂ ತೂತಾಗುತ್ತೆ, ಮಳೆ ತೆಗೀರಿ ಅಂತ ಹೇಳಿದ್ರು. ಎಷ್ಟೇ ಟ್ರೈ ಮಾಡ್ತಿದ್ವಿ, ಬರಲಿಲ್ಲ. ಕೊನೆಗೆ ಬೀಗ ಎಲ್ಲ ಹಾಕಿದ್ವಿ, ಬರಲಿಲ್ಲ. ಸರಿ ಅಂದ್ಕೊಂಡು ಟೂಲ್ಸ್ ಕಿಟ್ ತೆಗ್ದು ಸ್ಕ್ರೂ ಡ್ರೈವರ್ ತೊಗೊಂಬಂದು ಸ್ಕ್ರೂ ಡ್ರೈವರ್ ತಿರುಗಿಸಿ ತೆಗ್ದಿದ್ವಿ. ಅದು ನೋಡಿದ್ರೆ ಸ್ಕ್ರೂ ಫುಲ್ ತಿರ್ಕೊಂಡ್ಬಿಟ್ಟಿತ್ತು. ಇಷ್ಟು ಉದ್ದ ಇದೆ ನೋಡಿ ಗೈಸ್ ಸ್ಕ್ರೂ. ಸರಿ ಅಂದ್ಕೊಂಡು ಗಾಡಿ ತಳ್ಕೊಂಡು ಹೋಗ್ತಿದ್ದೆ. ತಳ್ಳೋಕ್ಕಾಗಲಿಲ್ಲ. ನೋಡೋ ತನಕ ನೋಡಿ ಗಾಡಿ ಸ್ಟಾರ್ಟ್ ಮಾಡಿದೆ. ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಗಾಡಿ ಮೇಲೆ ಹತ್ಕೊಂಡು ಹೋದೆ. ಸ್ವಲ್ಪ ಹತ್ರನೇ ಇತ್ತು. ಅಲ್ಲಿ ಹೋಗೋಷ್ಟೊತ್ತಿಗೆ ನೋಡ್ತೀವಿ ಗಾಡಿ ಪಂಚರ್ ಅಂಗಡಿಗೆ ತೊಗೊಂಡೋಗಿ ಕೊಟ್ವಿ. ಅಲ್ಲಿ ನೋಡಿದ್ರೆ 3 ತುತ್ತ ಆಗಿಬಿಟ್ಟಿತ್ತು. 3 ತುತ್ತ ಆಗಿದೆಯಪ್ಪ, 150 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ಅಮೌಂಟು. ಸರಿ, ಇನ್ನೇನು ಮಾಡೋದು, ಹಾಕ್ರಿ ಅಂದ್ಕೊಂಡು ಹಾಕಿಸ್ಕೊಂಡು ಗಾಡಿ ರೆಡಿ ಮಾಡಿಕೊಂಡು ಹೊರಟ್ವಿ. ನಾನು ಗೋಪ್ರೋ ಕ್ಯಾಮ್ರಾ ಬುಕ್ ಮಾಡಿದ್ದೆ. ಕ್ಯಾಮ್ರಾ ಬಂದಿದೆ, ಬನ್ನಿ ಅಂತ ಕಾಲ್ ಮಾಡಿದ್ರು. ಸರಿ ಅಂದ್ಕೊಂಡು ನಾನು ಮನು ಹೋದ್ವಿ. ನಾನು ಸ್ವಲ್ಪ ನೀಟಾಗಾದ್ರೂ ನಿಲ್ತೀನಿ ವೀಡಿಯೋ ಮಾಡೋ ಅಂದರೆ. ಸರಿ ಅಂದ್ಕೊಂಡು ವೀಡಿಯೋ ಮಾಡಿದೆ. ಇಲ್ಲಿ ಕ್ಯಾಮ್ರಾ ತಂದರು. ನೀವೇ ಓಪನ್ ಮಾಡಿ ಸರ್ ಅಂದ್ಕೊಂಡು ಅವ್ರ ಹತ್ರನೇ ಓಪನ್ ಮಾಡಿಸ್ದೆ, ಹೊಸ ಕ್ಯಾಮ್ರಾ ಅಲ್ಲ ಅಂದ್ಕೊಂಡು. ಕ್ಯಾಮ್ರಾ ಇಸ್ಕೊಂಡು ಮನೆ ಹತ್ರ ಬಂದರೆ ಹುಡುಗರೆಲ್ಲ ಡೊಲ್ ಹೊಡಿಯೋಕೋಣ, ಡೊಲ್ ಪ್ರಾಕ್ಟೀಸ್ ಹೋಗೋಣ ಅಂತ ಹೇಳಿದರು. ಸರಿ ಅಂದ್ಕೊಂಡು ಹೊರಟ್ವಿ. ಡೊಲ್ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಸರಿ ಸ್ವಿಗ್ಗಿ ಹೋಗೋಣ, ಟೈಮ್ ಆಗಿದೆ ಅಂತ ಸ್ವಿಗ್ಗಿಗೆ ಹೊರಟೆ. ಸರಿ ಸ್ವಿಗ್ಗಿ ಆ್ಯಪ್ ತೆಗ್ದು ಓಪನ್ ಮಾಡಿ ನೋಡ್ತೀನಿ, ಫ್ಲೋಟಿಂಗ್ ಕ್ಯಾಶ್ ಆನ್ ಡೆಲಿವರಿ ಎಲ್ಲ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೆ. ಡ್ಯೂಟಿ ಎಲ್ಲ ಸ್ಟಾಪ್ ಆಗಿತ್ತು. ದುಡ್ಡು ಕಟ್ಟೋರೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಸರಿ ಅಂದ್ಕೊಂಡು ನಾನು ರಾಹುಲ್ ಹೊರಗಡೆ ಬಂದ್ವಿ. ಅಲ್ಲಿ ನೋಡೋರೆ ಆಂಟಿ ಸಿಕ್ಕಿ ಗೋಬಿ ಕೊಡ್ತೀನಿ ಅಂತ ಪಾಪ ಕರ್ದು ಫ್ರೀಯಾಗಿ ಗೋಬಿ ಕೊಟ್ಟರು. ಗೋಬಿ ತಿಂದು ಮತ್ತೆ ತೇಜು ಬಂದ, ಬಾರೋ ಗೋಬಿ ತಿನ್ನಕ್ಕೆ ಹೋಗೋಣ ಅಂತ ಕರೆದು. ಸರಿ ಅಂದ್ಕೊಂಡು ಹೋದ್ವಿ. ಅಲ್ಲಿ ನೋಡೋರೆ ನಮ್ಮ ಫ್ರೆಂಡ್ ಸ್ವಾತಿ ಬಂದಿದ್ದು. ಏನಪ್ಪ ಲಾಗ್ ಸ್ಟಾರ್ಟ್ ಮಾಡಿದ್ಯಾ, ನಂದು ವೀಡಿಯೋ ಮಾಡು ಅಂದ್ಕೊಂಡು ವೀಡಿಯೋ ಮಾಡಿಸ್ಕೊಂಡು ಗೋಬಿ ತಿನ್ಸಿದ್ದೆವು. ಸರಿ ಬಾಯ್ ಅಂದ್ಕೊಂಡು ಸ್ವಾತಿಗೆ ಹೇಳಿ ಮತ್ತೆ ಹೊಟ್ಟೆ ತುಂಬಿಲ್ಲ ಅಂತ ಫುಡ್ ಕೋರ್ಟಿಗೆ ಹೋಗಿ ಅಲ್ಲಿ ಪರೋಟ ಇಸ್ಕೊಂಡು ತಿಂದ್ವಿ. ಪರೋಟ ತಿಂದರೂ ಹೊಟ್ಟೆ ತುಂಬಿಲ್ಲ. ಸರಿ ಮತ್ತು ಮನೆಗೆ ಬಂದು ಊಟ ಮಾಡಿ ಒಂದು ಬೀಡ ತಿಂದ್ವಿ. ಇಷ್ಟು ಹೇಳ್ತಾ ನಂದು ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಸರಿ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.